ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ಮುಸ್ಲಿಂ ವೀಕ್ಷಕ ಬಾಂಧವರೆಲ್ಲರಿಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ರಂಜಾನ್ ಹಬ್ಬದ ಅಂಗವಾಗಿ ಕಲಬುರಗಿ ನಗರದ ನಾಗನಹಳ್ಳಿ ರಿಂಗ್ ರಸ್ತೆಯ ಹತ್ತಿರದ RN ಶಾಲೆಯ ಪಕ್ಕದಲ್ಲಿ ಇರುವ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಈ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಭಾಗವಹಿಸಿ ಶಾಂತಿ ಮತ್ತು ಸೌಹಾರ್ದತೆಗಾಗಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಕಲಬುರಗಿ ಜಿಲ್ಲೆಯಾದ್ಯಂತ ಇಂದು ರಂಜಾನ್ ಹಬ್ಬದ ಸಂಭ್ರಮ ಎಲ್ಲೆಡೆ ಕಂಡುಬಂದಿತು. ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಕಲಬುರಗಿ ನಗರದ RN ಕಾಲೇಜ್ ಹತ್ತಿರವಿರುವ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಹಿರಿಯರು, ಕಿರಿಯರು ಮತ್ತು ಮಕ್ಕಳು ಬಂದು ಶಾಂತಿ ಸೌಹಾರ್ದತೆಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಒಬ್ಬರಿಗೊಬ್ಬರು ಅಪ್ಪಿಕೊಳ್ಳುವ ಮೂಲಕ ರಂಜಾನ್ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಬಾಂಧವ್ಯ, ಸಹೋದರತ್ವದ ಸಂದೇಶ ಸಾರುವ ರಂಜಾನ್ ಹಬ್ಬ ಇದಾಗಿದ್ದು, ಈ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಭಾಗವಹಿಸಿ ಶಾಂತಿ ಸೌಹಾರ್ದತೆಗಾಗಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅನೇಕ ಹಿರಿಯ ಗಣ್ಯರು ಉಪಸ್ಥಿತರಿದ್ದರು. माशाअल्लाह, अल्लाह आप सबको जज़ाए खैर दे. बड़ी सलीकामंदी के साथ, बड़ी संजीदगी के साथ, बगैर किसी शोर व गुल के आप हजरात ने सतें दुरुस्त फरमा दी. अल्लाह आप सबको, हम सबको अल्लाहु अकबर, अल्लाहु अकबर, अल्हम्दुलिल्लाहि रब्बिल आलमीन, अर्रहमानिर रहीम, सिरातल लज़ीना अन्अमता अलैहिम, गैरिल मग़ज़ूबि अलैहिम वलद्दाल्लीन. सब्बिह इस्म रब्बिकल अअला, अल्लज़ी खलक़ फसव्वा, वल्लज़ी क़द्दर फहदा, वल्लज़ी अख़रजल मरआ. सिरातल लज़ीना अन्अमत अलैहिम, गैरिल मग़ज़ूबि अलैहिम वलद्दाल्लीन. हल अताक हदीथुल गाशिया, वुजूहु यौमइज़िन खाशिआ, आमिलतुन नासिबा, तस्ला नारन हामिया, तुस्क़ा मिन ऐनिन आनिया, लैस लहुम तआमुन इल्ला मिन दरीअ, ला युस्मिनु वला युग़नी मिन जूअ. वुजूहु यौमइज़िन नाइमा, लिसअयहा राज़िया,
ಭಾರತ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಮುಸ್ಲಿಂ ಬಂಧುಗಳು ಒಂದು ತಿಂಗಳ ಪರ್ಯಂತವಾಗಿ ರಂಜಾನ್ ಹಬ್ಬದ ನಿಮಿತ್ತವಾಗಿ ಉಪವಾಸವಿದ್ದು 5 ಬಾರಿ ನಮಾಜ್ ಮಾಡಿ ಅಲ್ಲಾನಲ್ಲಿ ಭಗವಂತನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡಿ ಇವತ್ತು ಕೊನೆಯ ದಿನ ಈದ್ಗಾ ಮೈದಾನದಲ್ಲಿ ಎಲ್ಲರೂ ಆ ದೇವರನ್ನು ಪ್ರಾರ್ಥನೆ ಮಾಡಿ ಜಗತ್ತಿಗೆ ಶಾಂತಿ ಸಮೃದ್ಧಿ ಮತ್ತು ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದಾರೆ. ನಾನು ಕೂಡ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದೇನೆ. ಎಲ್ಲರಿಗೂ ಶುಭವಾಗಲಿ, ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. भाई अल्लाह तबारक व तआला ने हमको रमज़ान की तौफीक दी, रमज़ान के रोज़े रखे, रमज़ान में अल्लाह की बातों को माना. अल्लाह ने हमको इनाम के तौर पर ईद दी. ये ईद अल्लाह की तरफ से इनाम का दिन है. जो आदमी दुनिया के अंदर अपने आप को पाबंदी से रखेगा उसकी मौत भी ईद के एतबार से आएगी. जैसे रमज़ान के बाद ईद है, ऐसे ही मौत के बाद भी ईद का दिन होगा हमारा, अगर हमने दुनिया में अल्लाह की बात को माना. तो आज के ईद के दिन हम सबको इसकी नियत इरादा करना है कि हम दुनिया के अंदर अपने मालिक पैदा करने वाले की बात को माने. जिसने पैदा किया, जो खिलारा पिलारा, उसकी बात पर अपने आप को चलाने की फिक्र कोशिश करें. ठीक है, बात चला. अस्सलाम वालेकुम रहमतुल्लाहि व बरकातुहू. तमाम आलम इस्लाम को, ख़ासकर गुलबर्गा वालों को ईद उल फितर की मुबारकबाद देता हूँ और अल्लाह ताला से दुआ करता हूँ कि अल्लाह ताला हमारे नमाज़ों, रोज़ों, इबादतों को कबूल करे. और ख़ासकर इस ईद के मौके पर दुआ करता हूँ कि अल्लाह ताला सारी दुनिया में अमन और शांति लाए. और एक बार ईद उल फितर की मुबारकबाद. अस्सलाम वालेकुम रहमतुल्लाहि व बरकातुहू. ಕಲಬುರಗಿ ನಗರದ ರಾಜಾಪುರದಲ್ಲಿ ಇರುವ ಈದ್ಗಾ ಮೈದಾನದಲ್ಲಿ ಕೂಡ ಇಂದು ಮುಸ್ಲಿಂ ಬಾಂಧವರು ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಅಲ್ಲದೆ ಮಕ್ಕಳು, ಹಿರಿಯರು, ಕಿರಿಯರು ಎನ್ನದೆ ಒಬ್ಬರಿಗೊಬ್ಬರು ಅಪ್ಪಿಕೊಂಡು ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. इस्लाम हमसे नहीं रुखसत हुआ है, या हो चुका है. इसीलिए आज के दिन अपने दिलों में कोई कीना मत रखिए. ذلك فضل
ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ವಲಯ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ವಿವಿಧ ಕ್ಷೇತ್ರದ ಮಹಿಳಾ ಸಾಧಕರಿಗೆ ಜಗದ ಕಣ್ಣು ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ವಲಯ ಕಲಬುರಗಿಯ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ವಿವಿಧ ಕ್ಷೇತ್ರದ ಮಹಿಳಾ ಸಾಧಕರಿಗೆ ಜಗದ ಕಣ್ಣು ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 21 ಮಾರ್ಚ್ 2026ರಂದು ಬೆಳಿಗ್ಗೆ 10:45 ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಆಡಳಿತ ಉಪ ಆಯುಕ್ತರಾದ ಪ್ರಮೀಳಾ ಪೆರ್ಲಾ ಕೆಎಎಸ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಲೀಲಾ ಚಟ್ನಳ್ಳಿ, ರಾಜ್ಯ ಮಟ್ಟದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತರಾದ ಅನ್ನಪೂರ್ಣ ಸಂಗೊಳ್ಗಿ ಹಾಗೂ ಸಾಮಾಜಿಕ ಚಿಂತಕರಾದ ಕುಮಾರಿ ಮಾಲಾ ದಣ್ಣೂರ್ ಆಗಮಿಸಿದ್ದರು. ಇದೇ ವೇಳೆ ಶಶಿಕಲಾ ಟೇಂಗಳಿ, ಮಲ್ಲಮ್ಮ ಒಳಕೇರಿ, ಶೀಲಾವತಿ ತೇಗಲತಿಪ್ಪಿ, ಆರತಿ ಬಳಗಾರ್, ಜಗದೇವಿ ಗಡಂತಿ, ಡಾಕ್ಟರ್ ರೇಣುಕಾ ಬಗಾಲೆ, ಸುನಂದಾ ಕೊರವಿ ಹಾಗೂ ಶ್ವೇತಾ ಪಾಟೀಲ್ ಇವರಿಗೆ ಜಗದ ಕಣ್ಣು ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಸಾಪ ಗೌರವ ಕಾರ್ಯದರ್ಶಿಗಳಾದ ಶಿವರಾಜ್ ಅಂಡಗಿ, ಧರ್ಮಣ್ಣ ಹೆಚ್ ಧನ್ನಿ, ಗೌರವ ಕೋಶಾಧ್ಯಕ್ಷರಾದ ಶರಣರಾಜ ಚಪ್ಪರಬಂದಿ, ಕಸಾಪ ದಕ್ಷಿಣ ವಲಯ ಕಲಬುರಗಿಯ ಗೌರವ ಕಾರ್ಯದರ್ಶಿಗಳಾದ ಮಲ್ಲಿನಾಥ ಸಂಗಶೆಟ್ಟಿ, ಮಂಜುನಾಥ್ ಕಂಬಾಳಿಮಠ್, ಗೌರವ ಕೋಶಾಧ್ಯಕ್ಷರಾದ ಗಂಗಾಧರ್ ಭಂಗರ್ಗಿ, ಮಹಿಳಾ ಪ್ರತಿನಿಧಿಗಳಾದ ವೆಂಕುಬಾಯಿ ರಜಪೂತ್ ಹಾಗೂ ಜಯಶ್ರೀ ಯಾದಗಿರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೇ ವೇಳೆ ಕವಿ ಕಂಡ ಯುಗಾದಿ ವಿಶೇಷ ಕವಿಗೋಷ್ಠಿ ಜರುಗಿತು. ಇದರ ಅಧ್ಯಕ್ಷತೆಯನ್ನು ಖ್ಯಾತ ಕಥೆಗಾರರಾದ ಸಿಎಸ್ ಆನಂದ್ ವಹಿಸಿದ್ದರು. ಗೌರವ ಉಪಸ್ಥಿತರಾಗಿ ಕೇಂದ್ರ ಕಸಾಪ ಪ್ರತಿನಿಧಿ ಸೈಯದ್ ನಜರುದ್ದೀನ್ ಮುತವಲ್ಲಿ, ಜಿಲ್ಲಾ ಸರಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದ ಧರ್ಮರಾಜ ಜವಳಿ, ಕಸಾಪ ದಕ್ಷಿಣ ವಲಯದ ಅಧ್ಯಕ್ಷರಾದ ರವಿಕುಮಾರ್ ಶಹಾಪುರ್ಕರ್ ಆಗಮಿಸಿದ್ದರು. ಈ ಕವಿಗೋಷ್ಠಿಯಲ್ಲಿ ಕವಿಗಳಾದ ಪ್ರಭುನಿಷ್ಠಿ ನಿಡುಗುಂದ, ಶಕುಂತಲಾ ಪಾಟೀಲ್ ಜಾವಳಿ, ಜಯಶ್ರೀ ಜಮಾದಾರ್, ಅಶ್ವಿನಿ ಎಂ ಪಾಟೀಲ್, ವಿದ್ಯಾಧರ್ ಕಾಂಬಳೆ, ಶರಣು ಆತನೂರ್, ಭೀಮರಾಯ ಹೇಮನೂರ್, ಜ್ಯೋತಿ ಪಾಟೀಲ್, ಶ್ರೀದೇವಿ ಪೊಲೀಸ್ ಪಾಟೀಲ್ ಹಾಗೂ ಕವಿತಾ ಪಿ ಮೋರಾ ಇವರು ಭಾಗವಹಿಸಿ ಕವಿಗೋಷ್ಠಿಯನ್ನ ನಡೆಸಿದರು. ಭಾವನೆಯನ್ನ ಮಹಾಘೋಷ್ಯ ವಾಕ್ಯದೊಂದಿಗೆ ವಿಶೇಷವಾಗಿ ನಮ್ಮ ಬದುಕಿಗೆ ಬೆಳಕನ್ನ ಕೊಟ್ಟಿರ್ತಕ್ಕಂಥ, ಈ ಜಗಕ್ಕೆ ಕಣ್ಣಾಗಿರ್ತಕ್ಕಂಥ ತಾಯಿಯಂದಿರನ್ನ ಬಹಳ ವಿಶೇಷವಾಗಿ ಗೌರವಿಸ್ತಕ್ಕಂಥ, ಅವರ ವಿಶೇಷ ಭಾವನೆಯನ್ನ ಗೌರವದಿಂದ ಕಾಣುವ ಉದ್ದೇಶನ ಇಟ್ಟುಕೊಂಡು ಇವತ್ತು ಕೇವಲ ಮಹಿಳಾ ದಿನಾಚರಣೆ ಅಂತಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಕೇವಲ ಮಾರ್ಚ್ 8ಕ್ಕೆ ಮಾತ್ರ ಸೀಮಿತಗೊಳಿಸದಾನೆ. ವರ್ಷದ 365 ದಿವಸಗಳು ಸಹಿತ ನಮ್ಮ ತಾಯಿಯಂದರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ವಿಶೇಷವಾಗಿ ಯಾವ 12ನೇ ಶತಮಾನದ ಬಸವಾದಿ ಶರಣರು ನಮ್ಮ ತಾಯಿಯಂದರಿಗೆ ಬಹಳ ವಿಶೇಷವಾದ ಗೌರವವನ್ನು ಕೊಟ್ಟಿದ್ದಾರಲ್ಲ, ಆ ಮಾರ್ಗದೊಳಗೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತನ್ನ ನಾವು ಆ ಮಾರ್ಗದೊಳಗೆ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೀವಿ. ಯಾವ 20ನೇ ಶತಮಾನದೊಳಗೆ ಬಾಬಾ ಸಾಹೇಬರು ಇವತ್ತು ನಮ್ಮ ತಾಯಂದಿರಿಗೆ ವಿಶೇಷವಾದ ಗೌರವವನ್ನು ಕೊಟ್ಟಿದ್ದಾರಲ್ಲ, ಆ ಮಾರ್ಗದೊಳಗೆ ಕನ್ನಡ ಸಾಹಿತ್ಯ ಪರಿಷತ್ ಇವತ್ತು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೀವಿ. ಯಾವ ಕವಿವಾಣಿಯಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವ ಒಂದು ವಾಣಿ ಇದೆಯಲ್ಲ, ಆ ವಾಣಿಯ ಮಾರ್ಗದಂತೆ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಕಳೆದ 4 ವರ್ಷ 3 ತಿಂಗಳಿಂದ ನಾವು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೀವಿ. ಬಂಧುಗಳೇ, ನಮ್ಮ ಅವಧಿ ಇನ್ನು ಕೇವಲ 10 ತಿಂಗಳ. ಈ ಅವಧಿಯ ಇದು ಕೊನೆಯ ಮಹಿಳಾ ದಿನಾಚರಣೆ ಅಂತ ನಾನು ಭಾವಿಸಿಕೊಂಡಿದ್ದೀನಿ. ಆ ಕಾರಣಕ್ಕಾಗಿ ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಆಯೋಜನೆ ಮಾಡಿದ್ದೀವಿ. ಯಾಕಂತಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಒಂದು ಮಾತನ್ನ ಅನೇಕ ಕಡೆ ನಾವು ಕಾಣ್ತೀವಿ, ಮಹಿಳೆಯರ ಬಗ್ಗೆ ಕೇವಲ ಅನುಕಂಪದ ಬಗ್ಗೆ ಮಾತನಾಡೋದಕ್ಕಿಂತ ಅವ್ರಿಗೆ ಅವಕಾಶವನ್ನ ಕೊಡಬೇಕೆನ್ನುವ ಮಾತುಗಳು ಕೇಳ್ತೀವಲ್ಲ, ಆ ಮಾತುಗಳಂತೆ ನಿಜವಾದ ರೀತಿಯೊಳಗೆ ಈ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಅನೇಕ ತಾಯಂದಿರಿಗೆ ಮುಕ್ತವಾದ ಅವಕಾಶವನ್ನ ಕೊಡೋದ್ರ ಮೂಲಕ ಅವರ ಪ್ರತಿಭೆಗೆ ಒಂದಿಷ್ಟು ಬೆಳಕು ಕೊಡ್ತಕ್ಕಂಥ, ಅವರ ಪ್ರತಿಭೆಯನ್ನು ಒಂದಿಷ್ಟು ಅನಾವರಣಗೊಳಿಸಲಿಕ್ಕೆ ಸೂಕ್ತವಾದ ವೇದಿಕೆಯನ್ನ ಕೊಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಕಳೆದ 4 ವರ್ಷ 3 ತಿಂಗಳಿಂದ ಈ ರೀತಿಯಾಗಿರ್ತಕ್ಕಂಥ ಸಾಂದರ್ಭಿಕ ಸಂದರ್ಭಗಳನ್ನ ಬಳಸಿಕೊಂಡು ಬಹಳ ವಿಶೇಷ ರೀತಿಯ ಕಾರ್ಯಕ್ರಮಗಳನ್ನ ನಾವು ಮಾಡಿಕೊಂಡು ಬಂದಿದ್ದೀವಿ. ಬಂಧುಗಳೇ, ಇವತ್ತು ಇಲ್ಲಿವರೆಗೆ ಆಗದೆ ಇರತಕ್ಕಂಥ ಮಹಿಳಾ ಸಾಹಿತ್ಯ ಸಮ್ಮೇಳನವನ್ನ ಮಾಡಿದ್ದೀವಿ. ಇವತ್ತು ಬರ್ತಕ್ಕಂಥ ದಿವಸಗಳಿಗೆ ಕೆಲವೇ ದಿವಸಗಳಲ್ಲೇ ಯುವ ಮಹಿಳಾ ಸಾಹಿತ್ಯ ಸಮ್ಮೇಳನ ಕೂಡ ನಾವು ಆಯೋಜನೆ ಮಾಡಲಿಕ್ಕೆ ಹೊರಟಿದ್ದೀವಿ. ದೇವತೆಗಳು ವಾಸ ಮಾಡ್ತಾರೆ ಅಂತ ನಮ್ಮ ಒಂದು ದೇಶದ ಸಂಸ್ಕಾರ ಸಂಸ್ಕೃತಿ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಹೆಣ್ಣಿಗೆ ತಾಯಿ ಸ್ಥಾನವನ್ನ ಕೊಟ್ಟಿರುವಂತದ್ದು.
ಇಂಥ ಪುಣ್ಯ ಈ ಭೂಮಿಯಲ್ಲಿ ನಾವೆಲ್ಲ ಹೆಣ್ಣಾಗಿ ಹುಟ್ಟಿದೀವಿ ಅಂತ ಹೇಳಿದ್ರೆ ನಾವದನ್ನ ವರವಾಗಿ ಬದುಕಬೇಕೆ ಹೊರತು ಶಾಪವಾಗಿ ಅಲ್ಲ. ನೋಡಿ, ನಮ್ಮ ದೇಶದಲ್ಲಿ ಹರಿತಾ ಇರುವಂತಹ ಎಲ್ಲ ಎಷ್ಟೊಂದು ನದಿಗಳನ್ನ ನಾವು ತಗೊಂಡ್ರೆ ಆ ಹೆಣ್ಣಿನ ಸ್ಥಾನ, ತಾಯಿ ಸ್ಥಾನನ ಕೊಟ್ಟಿರುವಂಥದ್ದು. ಗಂಗೆ, ತುಂಗೆ, ಭದ್ರೆ, ಕಾವೇರಿ, ನರ್ಮದಾ, ಎಲ್ಲಿವರೆಗೂ ನೋಡ್ತಿರೋ ಆ ಒಂದು ಹೆಣ್ಣಿನ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಇನ್ನು ನಾವು ಪೂಜಿಸ್ತಕ್ಕಂಥ ಈ ಲಕ್ಷ್ಮಿ, ಸರಸ್ವತಿ, ದುರ್ಗೆ ಇವರೆಲ್ಲ ಹೆಣ್ಣು ತಾನೆ. ಅಷ್ಟೇ ಅಲ್ಲದೆ ನಾವು ನಡೆದಾಡ್ತಕ್ಕಂಥ ಈ ಭೂಮಿ ಏನಿದೆ ಇದು ಭೂತಾಯಿ ಅಂತ ಕರೀತಾರೆ. ನಮ್ಮ ದೇಶವನ್ನ ಭಾರತ ಮಾತೆ ಅಂತ ನಾವು ಕರೀತಾರೆ. ಈ ಎಲ್ಲದಕ್ಕೂ ಹೆಣ್ಣಿಗೆ ತಾಯಿ ಸ್ಥಾನ ಕೊಟ್ಟಿರುವಂತಹ ದೇಶ ಯಾವ್ದಾದ್ರು ಇದ್ರೆ ಅದು ನನ್ನ ಭಾರತ ದೇಶ ಅಂತ ನಾವು ನೋಡಿ. ಇವತ್ತು ಆಧುನಿಕ ಜಗತ್ತಲ್ಲಿ ನಾವಿದ್ರೂ ಕೂಡ ಹಿಂದಿನ ಕಾಲದಲ್ಲಿ ನಾವು ಒಂದು ಸಾರಿ ಕಣ್ಣಾಡಿಸಿದ್ರೆ ಆಗಿನ ಕಾಲದಲ್ಲಿ ಆಗಿ ಹೋಗಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಒನಕೆ ಓಬವ್ವ, ಇಂಥ ಇವು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅಕ್ಕಮಹಾದೇವಿ ಇವರೆಲ್ಲ ಹೆಣ್ಣಲ್ವಾ? ಅವರೆಲ್ಲ ಆಗಿನ ಕಾಲದಲ್ಲೇನೆ ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಂತ ರಾಜ್ಯಭಾರ ಮಾಡಿರ್ತಕ್ಕಂಥ ಮಹಿಳೆಯರು. ಇವತ್ತು ಈಗಿನ ಕಾಲದಲ್ಲೂ ನಮ್ಮ ತಾಯಿಯಂದ್ರು ಎಷ್ಟೊಂದು ಪುರುಷರಿಗೆ ಸರಿ ಸಮಾನವಾಗಿ ನಾವುಗಳು ಬಂದಿದ್ದೇವೆ, ಸಮಾನವಾದ ಅವಕಾಶಗಳನ್ನ ಗಿಟ್ಟಿಸ್ಕೊಂಡಿದ್ದೇವೆ. ಇವತ್ತು ಅಡಿಗೆ ಮನೆಯಿಂದ ಹಿಡ್ಕೊಂಡು ಬಾಹ್ಯಾಕಾಶದವರೆಗೂ ಹೋಗಿ ಬಂದಿರತಕ್ಕಂಥ ಮಹಿಳೆಯರು ಕೂಡ ನಾವಾಗಿದ್ದೇವೆ. ವಿಜಯ್ ಕುಮಾರ್ ತೇಗಲ್ತಿಪ್ಪಿ ಅವರು ನಿರಂತರವಾಗಿ, ಅವರಿಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ, ನಾನು ಹಿಂದಿನ 2-3 ಕಾರ್ಯಕ್ರಮ ಬಂದಾಗಲೂ ಕೂಡ ಹೇಳಿದ್ದೇನೆ, ಅವರಿಗೆ ಈ ಸಮ್ಮೇಳನಗಳು, ಕಾರ್ಯಕ್ರಮಗಳು ಆಯೋಜನೆ ಅನ್ನೋದು ಊಟ ಮಾಡಿದಷ್ಟೇ ಸುಲಭ. ದಿನದ 3 ಹೊತ್ತು ನಾವು ಹೇಗೆ ಊಟ ಮಾಡ್ತೇವೋ ಹಾಗೆ ಅವರು 3 ಹೊತ್ತು ಬೇಕಿದ್ರು ಕಾರ್ಯಕ್ರಮವನ್ನು ಸಂಘಟಿಸ್ತಾರೆ. ಅವರ ಈ 4.5 ವರ್ಷದಲ್ಲಿನ ಸಂಘಟನಾ ಚಾತುರತೆ ನೋಡಿದ್ರೆ ಅಥವಾ ಅವರು ಸಂಘಟಿಸಿದ ಕಾರ್ಯಕ್ರಮಗಳನ್ನು ನೋಡಿದ್ರೆ ಯಾರಾದ್ರೂ ಒಂದು PhD ಬೇಕಿದ್ರು ಮಾಡ್ಬೋದೇನೋ ಅಂತ ಅನ್ಸುತ್ತೆ. ಅಷ್ಟೊಂದು ಅವರು ವಿವಿಧತೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲ ಸಮಾಜದ ಎಲ್ಲಾ ವರ್ಗದ ಎಲ್ಲಾ ಪಾರ್ಟ್ಗಳಲ್ಲಿ ಕೂಡ ಅವರು ಒಂದು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ ಮತ್ತು ಈ ವೇದಿಕೆಯನ್ನು ಬಹಳ ಸಮರ್ಪಕವಾಗಿ ತಮ್ಮ ಅವಧಿಯಲ್ಲಿ ಬಳಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಮಹಿಳೆಯರ ಬಗ್ಗೆ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಅವರೇನು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಮಹಿಳೆಯರನ್ನು ಆಯ್ಕೆ ಮಾಡಿದ್ದಾರೆ. ನಿಜವಾಗ್ಲೂ ಶ್ಲಾಘನೀಯ. ಎಲ್ಲಾ ಕ್ಷೇತ್ರವನ್ನು ಗುರುತಿಸುವ ಪ್ರಯತ್ನ ಅವರು ಮಾಡಿದ್ದಾರೆ. ಹಿಂದೆಲ್ಲ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡುವಾಗ ಉದಾಹರಣೆಗಳು ಕೊಡುವಾಗ, ಒಂದು 20 ವರ್ಷ ನಾವು ಸರ್ವಿಸ್ ಸೇರಿದಾಗ ಉದಾಹರಣೆ ಕೊಡುವಾಗ ಹಳೆಯ ಕಾಲದ 1-2-3 ಹೆಸರುಗಳನ್ನು ಮಾತ್ರ ಹೇಳ್ತಿದ್ವಿ. ರಾಜಕೀಯ ರಂಗದಲ್ಲಿ ಇಲ್ಲ, ವೇದಗಳ ಕಾಲದಿಂದಲೂ ನಮ್ಮಲ್ಲಿ ಮಹಿಳೆಯರಿದ್ರು. ಅಪಾಲ, ಘೋಷ, ಲೋಪಮುದ್ರಾ ಮತ್ತು ಇಂಥವರೆಲ್ಲ, ಗಾರ್ಗಿ, ಮೈತ್ರೇಯಿ, ಇಷ್ಟೇ ಹೇಳಿ ಮತ್ತೆ ಮುಂದೆ ಬರ್ತಿದ್ದು ಇಂದಿರಾ ಗಾಂಧಿ ಹಾಗೆ ಅಂತ. ಈಗ ನಾವು ಹೆಸರು ಹೇಳಲಿಕ್ಕೆ ಆಗಲ್ಲ, ಲಿಸ್ಟ್ ಅಷ್ಟು ದೊಡ್ಡದಾಗಿದೆ. ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲಿ ಮಹಿಳೆ ಎಷ್ಟು ಮುಂದೆ ಬಂದಿದ್ದಾಳಂದ್ರೆ ನಾವೀಗ ಕೆಲವು ಉದಾಹರಣೆಗಳ ಮೂಲಕ ಅವರಿಗೆ ಈ ರೀತಿ ಆಗ್ಬೇಕು ಅಂತ ಪ್ರೇರಣೆ ಕೊಡೋ ಅಗತ್ಯತೆ, ಅವಶ್ಯಕತೆ ಈಗಿನ ಕಾಲದಲ್ಲಿ ಇಲ್ಲ. ಅವರ ಒಂದು ಉಪನ್ಯಾಸದಲ್ಲಿ ಏನ್ ಹೇಳ್ತಾ ಇದ್ರು ಪದೇ ಪದೇ ಅಂತಂದ್ರೆ, ಹೆಣ್ಣು ಮಕ್ಕಳ ಮೇಲೆ ಬಹಳ ಜವಾಬ್ದಾರಿ ಇದೆ ಅನ್ನುವ ಮಾತನ್ನು ಒತ್ತಿ ಹೇಳ್ತಾ ಇದ್ರು. ಸಮಾಜದಲ್ಲಿ ಮಹಿಳೆ ಸಾಧನೆ ಮಾಡಿದಂತ ಸಾಧಕಿಯರ ಬಗ್ಗೆ ಮೇಡಮ್ ಅವರು, ಸಂತೋಷಿ ಮೇಡಮ್ ಅವರು ಹೇಳಿದ್ರೆ, ತಾಯಿಯ ಜವಾಬ್ದಾರಿಗಳು ಏನು ಅನ್ನೋದನ್ನು ಒತ್ತಿ ಹೇಳುವಂಥದ್ದು ನಾನು ಕೇಳಿದೆ. 1-2 ತಾಯಿ ಜವಾಬ್ದಾರಿ ಉದಾಹರಣೆಗಳನ್ನ ನಾನು ಇಲ್ಲಿ ಹೇಳಲು ಬಯಸ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ತೇಗಲ್ತಿಪ್ಪಿ ಅಣ್ಣವ್ರ ಬಗ್ಗೆ ಬಹಳ ಪ್ರಶಂಸೆ ಇತ್ತು. ನಿಜವಾಗಲೂ ಅವರೆಲ್ಲ ಕಾರ್ಯಗಳು ಶ್ಲಾಘನೀಯ. ಮತ್ತೆ ನಾನು ಅದನ್ನು ಹೇಳೋದಿಲ್ಲ. ಮುಂದೆ ಇದು ಕೊನೆಯ ಕಾರ್ಯಕ್ರಮ ಅಂತ ಇದ್ರು ಮಹಿಳಾ ದಿನಾಚರಣೆ. ನಾನು ಅಂತೀನಿ, ಮುಂದಿನ ದಿನಗಳಲ್ಲೂ ಸಹ ತಮ್ಮ ಕಾರ್ಯಕ್ರಮಗಳು ನಡೀತಿರ್ಲಿ, ಮುಂದಿನ ವರ್ಷ ತಾವು ಆಗ್ಬೇಕನ್ನೋ ನಮ್ಮೆಲ್ಲರ ಇಚ್ಛೆ. ಯಾಕಂದ್ರೆ ಹೆಣ್ಣು ಮಕ್ಕಳಿಗಾಗಿ ಅಷ್ಟೇ ಅಲ್ಲ, ಸಾಹಿತಿಗಳಿಗಾಗಿ ಎಲ್ಲಾ ವರ್ಗದವರಿಗೂ ಅವರು ಒಂದು ಗೌರವಿಸುವ ಗುಣ ಏನಿದೆಲ್ಲ, ಆತ್ಮೀಯತೆ ಏನಿಲ್ಲ, ಅದು ನಿಜವಾಗ್ಲೂ ಬಹಳ ಪ್ರಶಂಸನೀಯ ಅಂತ ನಾನು ಹೇಳಲು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ವಿಷಯ ನೋಡಿ, ಮಹಿಳೆ ನಿನ್ನಿಂದಲೇ ಈ ಎಳೆ ಜಗದ ಕಣ್ಣು, ಇವೆರಡು ವಿಷಯ ನೋಡಿದ ತಕ್ಷಣ ನಮ್ಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಭೂಮಿ, ಜನನಿ ಭೂಮಿ, ತಾಯಿಗೂ ಮತ್ತು ಭೂಮಿಗೂ ಹೋಲಿಕೆ ಮಾಡುವಂಥದ್ದು ಇನ್ಯಾವುದೂ ಇಲ್ಲ. ಜಗತ್ತಿನಲ್ಲಿ ಪ್ರೀತಿ, ತ್ಯಾಗ, ಸಹನೆಯ ಮೂರ್ತಿನೇ ಭೂಮಿ ಮತ್ತು ತಾಯಿ. ಅದಕ್ಕೆ ಜಗತ್ತಿನಲ್ಲಿ ಆದಂತಹ ತಾಯಿಯಂದಿರು 1-2 ಉದಾಹರಣೆಗಳು ಹೇಳಬೇಕಂದ್ರೆ, ವಿವೇಕಾನಂದರು ಒಂದು ಸಲ ಬಂಡಿ ಗಾಡಿ ಮೇಲೆ ಕೂತು ಹೋಗ್ತಾ ಇರ್ತಾರೆ. ಅವಾಗ ಅವ್ರ ತಂದೆ ಕೇಳ್ತಾರೆ, ನೀನು ಏನಾಗ್ಬೇಕಂತ ಅಂದ್ರೆ, ನಾನು ನಡೆಸುವಂತಹ ಬಂಡಿ ಗಾಡಿ ನಡೆಸುವಂತಹ ಚಾಲಕನಾಗ್ಬೇಕಂತಾರೆ. ಆಗ ತಂದೆ ಬಹಳ ಸಿಟ್ಟು ಬರುತ್ತೆ. ಆಗ ತಾಯಿ ಅಂತಾಳೆ, ನೀನು ಸಿಟ್ಟು ಮಾಡ್ಕೊಳ್ಬೇಡ ಮಗುವೆ, ನೀನು ಜಗವನ್ನು ನಡೆಸುವಂತಹ ಒಂದು
ದಾರಿ ದೀಪ ತೋರುವಂತಹ ಜಗತ್ ಪ್ರಸಿದ್ಧ ನಾಯಕನಾಗ್ತೀಯಾ ಅಂತ ಹೇಳ್ತಾರೆ. ಮುಂದಾಳತ್ವ ನಂತರ ಆ ಗುಣಗಳು ಬರುತ್ತವೆ ಅಂತ ಸಮಸ್ಯೆ ಮಾಡಿ ಅವಳನ್ನು ದಾರಿ ತೋರಿಸ್ತಾರೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ನಾಗಾವಿ ಎಜುಕೇಷನ್ ಸೊಸೈಟಿ ಚಿತ್ತಾಪುರದ 1986ರಿಂದ 89ರ ಡಿಪ್ಲೊಮಾ ಸಿವಿಲ್ ಮತ್ತು ಎಲೆಕ್ಟ್ರಿಕಲ್ ಮೊದಲನೇ ಮತ್ತು ಎರಡನೇ ಬ್ಯಾಚಿನ ಗೆಳೆಯರ ಬಳಗದ ವತಿಯಿಂದ ತಮ್ಮ ಗೆಳೆಯರು ಪದೋನ್ನತಿ ಹೊಂದಿದ ಸವಿ ನೆನಪಿಗಾಗಿ ಕಲಬುರಗಿ ನಗರದ ಜಿಲ್ಲಾ ನ್ಯಾಯಾಲಯದ ಹತ್ತಿರವಿರುವ ವೀರೇಶ್ ಅಸೋಸಿಯೇಟ್ಸ್ ಕಚೇರಿಯಲ್ಲಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಾಗಾವಿ ಎಜುಕೇಷನ್ ಸೊಸೈಟಿ ಚಿತ್ತಾಪುರದ 1986ರಿಂದ 1989ರ ಡಿಪ್ಲೊಮಾ ಸಿವಿಲ್ ಮತ್ತು ಎಲೆಕ್ಟ್ರಿಕಲ್ 1ನೇ ಮತ್ತು 2ನೇ ಬ್ಯಾಚಿನ ಗೆಳೆಯರ ಬಳಗದಿಂದ ಇಂದು ಕಲಬುರಗಿ ನಗರದ ಜಿಲ್ಲಾ ಕೋರ್ಟ್ ಹತ್ತಿರ ಇರುವ ವೀರೇಶ್ ಅಸೋಸಿಯೇಟ್ಸ್ ಕಚೇರಿಯಲ್ಲಿ ಸುಭಾಷ್ ಚಂದ್ರ ಶಿವಗೋಳ್, AEE NHQC ಕಲಬುರಗಿ, ಶಿವಪುತ್ರಪ್ಪ ಭಂಕೂರ್, AE PMJSY ಇವರಿಗೆ ಪದೋನ್ನತಿ ಹೊಂದಿದ ಸವಿ ನೆನಪಿಗಾಗಿ NFS ಗೆಳೆಯರ ಬಳಗದಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಗೆಳೆಯರಾದ ಸಂಗಮೇಶ್ ಗಾರಂಪಳ್ಳಿ, ಶೈಲೇಶ್ ಹುಲಿ, ಶರಣಬಸಪ್ಪ ಮಂಠಾಳ್, ವೀರೇಶ್ ಸೇಡಂ, ಗಿರಿರಾಜ್ ಸಜ್ಜನ್, ಚಂದ್ರಕಾಂತ್ ಸಿಂಗೋಡಿ, ಸಿದ್ದಲಿಂಗಪ್ಪ ಗೌಂಡಿ, ಕಾಳಪ್ಪ ಚೇಂಗಟ, ರಮೇಶ್ ಗೋಲ್ಡ್ ಸ್ಮಿತ್, ಅಶೋಕ್ ಜೇವರ್ಗಿ, ರಾಚಣ್ಣ ತಂಬಾಕ್, ನಾಗೇಶ್ ಅವರಾದಿ, ರಾಜಶೇಖರ್ ಪಾಟೀಲ್, ಶಿವಪುತ್ರಪ್ಪ ಮಡಗಿ, ಮೋತಿಲಾಲ್ ಕ್ಷೀರಸಾಗರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತು ಈ ಸಮಾರಂಭ ಮುಖ್ಯ ಉದ್ದೇಶ ನಮ್ಮ ಶಿವಪುತ್ರ ಬಂಕೂರ್ ತಮ್ಮ ಜೀವನದಲ್ಲಿ ಆ್ಯಸ್ ಎ JE ಅಂತ ಸುಮಾರು ವರ್ಷಗಳ ಹೋರಾಟದ ನಂತರ 2025-26ರಲ್ಲಿ ಅವ್ರಿಗೆ ಸುಖ ದಿನಗಳು ಬಂದಿದ್ದಕ್ಕೆ ಅಥವಾ ನೆಮ್ಮದಿ ಜೀವನ, ಯಾಕೆ ಹೋರಾಟ ಜೀವನದಾಗ ಸುಖ ಸಿಗಬೇಕಾದ್ರೆ ಭಾಳ ಕಷ್ಟ ಅದ. ಆ ಸುಖ ಪಡ್ಕೊಳ್ಳೋಕೆ 30 ವರ್ಷ ಅವನು ಹೋರಾಟ ಮಾಡ್ಯಾನ. ಅವನ ಜೀವ ಸಹಿಸೇನ, ಬದುಕು ಅವನಿಗೆ ದೇವರ ಶರಣ ನಮ್ಮ ಬಸವಣ್ಣ ಒಂದು ಹಾದಿ ತೋರ್ಸ್ಯಾನ. ಅದಕ್ಕೆ ನಾವು ಸ್ನೇಹಿತರೆಲ್ಲ ಒಗ್ಗೂಡಿ ಅವನಿಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ಎರಡನೇದಾಗಿ ಸುಭಾಷ್ ಶಿವಗೊಂಡವರು ತಮ್ಮ ಜೀವನದಲ್ಲಿ ಕಷ್ಟಪಟ್ಟು ಬೊಂಬೈ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಮತ್ತು ಯಾವುದೋ ಒಂದು ಆಶೀರ್ವಾದಲಿಂತ JE ಆಗಿ ಇವತ್ತು AEE ಆಗಿ ಪದೋನ್ನತಿ ಹೊಂದಿದ್ದಕ್ಕೆ ಆ ನಾಗಾಯಿ ಎಲ್ಲಮ್ಮನ ಆಶೀರ್ವಾದ ಇದ್ದು ಈ ಸಾಧನೆ ಮಾಡಿದಕ್ಕೋಸ್ಕರ ಅವರಿಗೂ ಕೂಡ ಧನ್ಯವಾದಗಳು. ನನ್ನೆಲ್ಲ NES ಕಾಲೇಜಿನ LES ಚಿತ್ತಾಪುರ ಕಾಲೇಜಿನ ಪಾಲಿಟೆಕ್ನಿಕ್ ಕಾಲೇಜ್ ಚಿತ್ತಾಪುರ 1988, 89, 90ನೇ ಬ್ಯಾಚಿನ ಎಲ್ಲ ನಮ್ಮ ಮಿತ್ರರು ಇವತ್ತು ಕೂಡಿದ್ದೀವಿ. ಇಂದಿನ ಈ ನಾವು ಕೂಡೋಕ್ಕೆ ಒಂದು ಕಾರಣ ಏನಪ್ಪ ಅಂತಂದರೆ, ನಮ್ಮ ಇಬ್ಬರು ಆತ್ಮೀಯ ಮಿತ್ರರಾದ ಒಬ್ಬರು ಸುಭಾಷ್ ಶಿವಗೋಳು, ಇವರು ಸುಮಾರು 25ರಿಂದ 30 ವರ್ಷಗಳ ಸತತ ಸೇವೆಯಲ್ಲಿ ಇದ್ಕೊಂಡು ಇನ್ನೊಂದು 3 ತಿಂಗಳು ಮಾತ್ರ ಅವರು ಸೇವಾವಧಿ ಬಾಕಿ ಇರ್ತದೆ. ಈ ಹಂತದಲ್ಲಿ ಅವರಿಗೆ ಒಂದು AEE ಅಂತ ಹುದ್ದೆಗೆ ಪದೋನ್ನತಿ ಹೊಂದು ಅವರು ಆ ಸ್ಥಾನಕ್ಕೆ ಈಗಾಗಲೇ ಚಾರ್ಜನ್ನು ವಹಿಸ್ಕೊಂಡಿರ್ತಾರೆ. ಅವರಿಗೆ ಒಂದು ನಮ್ಮ ಎಲ್ಲ ಗೆಳೆಯರ ಬಳಗದ ವತಿಯಿಂದ ಇಂಥ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಇನ್ನೊಬ್ಬ ಆತ್ಮೀಯ ಮಿತ್ರರಾದ ಶ್ರೀ ಶಿವಪುತ್ರ ಅವರು ಕೂಡ ಸುಮಾರು 35 ವರ್ಷ ಅಂತ ಅನ್ಬೋದು, 35 ವರ್ಷ ಹೋರಾಟ ಮಾಡಿ ಇದುವರೆಗೂ ಆ್ಯಕ್ಚುಲಿ ಅವರು ನಮ್ಮೆಲ್ಲ
ಸಹೋದ್ಯೋಗಿಗಳು ಈಗಾಗಲೇ ನಮ್ಮೆಲ್ಲ ಮಿತ್ರರು ಬ್ಯಾಚ್ನವರೆಲ್ಲ ಈಗಾಗಲೇ ರೆಗ್ಯುಲರ್ ಆಗಿ ಜೆ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಬಟ್ ನಾನು ಹೇಳಬೇಕಾದ್ರೆ ಏನಂದರೆ, ಈ ಸುಮಾರು ಒಂದು 30-35 ವರ್ಷದ ಹಿಂದ್ಗಡೆ ನಾವು ಸ್ಟೂಡೆಂಟ್ ಲೈಫನ್ನು ಏನು ಸ್ಪೆಂಡ್ ಮಾಡಿದ್ದೀವೋ ಅದನ್ನು ಸ್ವಲ್ಪ ನೆನೆಸ್ಕೊಂಡ್ರೆ ನಮಗೆ ಇನ್ನು ನಗು ಬರುತ್ತೆ. ಯಾಕಂದರೆ ಯಾರು ಎಲ್ಲಿದ್ದೀವೋ, ಯಾರು ಹೆಂಗಿರ್ತೀವೋ, ಆಮೇಲೆ ಕೆಲವೊಂದು ಸಲ ಹೋಗಲೇ ಬಾರ್ಲೆ ನಡೆದಿದ್ದೀನಿ ಅನ್ಸಲ ಒಂದು ತೊಗೊಂಬಾರ್ಲೆ ಹೀಗೆಲ್ಲ ನಾವು ಮಾತಾಡ್ತಿದ್ದೀವಿ. ಬಟ್ ಈಗ ಅದನ್ನು ಕೇಳಿದ್ರೆ, ವಿಚಾರ ಮಾಡಿದ್ರೆ ಒಂಥರ ಭಾಳ ಸಂತೋಷ. ಈಗಲೂ ನಾವು ಅದೇ ರೀತಿಲಿಂತ ಇದ್ದೀವಿ. ಇಷ್ಟು ಮಂದಿ ಎದರಿಂದ ಹೋಲೆ ಬಾರ್ಲೆ ಅನ್ನಲಿಲ್ಲ ಅಂದ್ರೂ ಒಬ್ಬರು ಸಿಕ್ಕಾಗಿ ಏನು ನಡೆಸಿದ ಬಾ ಇಲ್ಲೇ ಬಂದಿದ್ದೆಲ್ಲ ಏನು ಮಾಡ್ಲಿಕ್ಕತ್ತಿದ್ದೆ ಅಂತ ಈ ರೀತಿಯೆಲ್ಲ ನಾವೇನೊಂದು ಏಕದಮ್ ಓಪನ್ ಆಗಿ ಮಾತಾಡ್ತೀವೋ ಅದನ್ನೇ ನಮ್ಮ ಹತ್ರ ಇನ್ನೂ ಅದು ಮಿತ್ರತ್ವವನ್ನು ಕಾಯ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿಕೆಸಿಂದ ಇನ್ನು ಮುಂದೂ ಕೂಡ ಇದೇ ರೀತಿ ದಿನಗಳು ಸಾಗಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಎಲ್ಲ ನನ್ನ ಆತ್ಮೀಯ ಗೆಳೆಯರೇ, ಇವತ್ತಿನ ದಿವಸ AAA ಆಗಿ ಪದೋನ್ನತಿ ಹೊಂದಿರುವ ಪ್ರಯುಕ್ತ ಮತ್ತು ಇನ್ನೊಬ್ಬ ನನ್ನ ಮಿತ್ರರಾದ ಶ್ರೀಪುತ್ರ ಬಂಕೂರು ಅವರಿಗೆ ಅವ್ರದ್ದು ಕೂಡ ನೌಕರಿಯಲ್ಲಿ ರೆಗ್ಯುಲರೈಸ್ ಆಗಿದ್ದಕ್ಕೆ ತಾವೆಲ್ಲರೂ ಸನ್ಮಾನ ಇಟ್ಕೊಂಡಿದ್ದೀರಿ. ಅದೇ ರೀತಿ ಆ ಕಾರಣಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಅದೇ NES ಬ್ಯಾಚ್ ಅದೇ 88, 89, 90, 91 ಏನಿದೆ, ಇನ್ನೂ ನಮ್ಮದು ಒಂದು ಬ್ಯಾಚ್ ಮಾಡಿಕೊಂಡು ಕಂಟಿನ್ಯೂ ಇದ್ದಕ್ಕಾಗಿ ಗೆಳೆಯರ ಬಳಗ ಹಾಗೆ ಕಂಟಿನ್ಯೂ ನಡೆದಿದೆ. ತುಂಬ ಸಂತೋಷ ವಿಷಯ. ಏನಾದರೂ ಹಾಗೆ ಒಂದು ಪ್ರೋಗ್ರಾಮ್ ನಡೀತಾನೆ ಇರುತ್ತೆ ಇಲ್ಲಿ, ಯಾವುದೇ ಬರ್ತ್ಡೇ ಇರಲಿ, ಯಾರದೇ ಪ್ರಮೋಷನ್ ಇರಲಿ, ಯಾವುದೇ ಒಂದು ಗುಡ್ ನ್ಯೂಸ್ ಇರಲಿ. ಹೀಗಾಗಿ ಇದು ಹೀಗೆ ಮುಂದುವರ್ಸ್ಕೊಂಡು ಹೋಗೋಣ ಅನ್ಕೋತಾ ಎಲ್ಲರಿಗೆ ಹೇಳಲು ಇಚ್ಛಿಸ್ತೇನೆ. ನಾಗಾವಿ ಎಜುಕೇಷನ್ ಸೊಸೈಟಿಯ ನನ್ನ ಆತ್ಮೀಯ ಮಿತ್ರರಾದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಅದು ನಮ್ಮ ಬಾಲ್ಯ ಹೆಂಗಿತ್ತಂದ್ರೆ ಇವತ್ತಿನವರೆಗೂ ಮರೆಯೋದಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಶೈಲೇಶ್ ಇರಲಿ, ಸಂಗಮೇಶು, ವೀರೇಶು, ನಮ್ಮ ಬ್ಯಾಚ್, ಸಿದ್ಲಿಂಗ, ಇವರೆಲ್ಲ ತಂಬಾಕೆ ಎಲ್ಲರೂ ಅದಾರಲ್ಲ, ನಾ ಒಂಥರ ಹೆಂಗಂದ್ರೆ ಭಾವನಾತ್ಮಕವಾದ ಸಂಬಂಧಗಳಿಗೆ ಇದನ್ನೇ ಇರಲ್ಲತ್ತೆ ಯಾವಾಗಲೂ. ಆ ರೀತಿ ಒಂದು ಇದನ್ನು ಮಾಡ್ಕೊಂಡು ಬಂದಿದ್ದಿತ್ತು. ಇದು ಮಾಡಿದ್ದನು ಅದೇ ಟೈಪ್ ನಮ್ಮ ಸಂಘ, ನಮ್ಮದೇನು NES ಪಾಲಿಟೆಕ್ನಿಕ್ದು ಇದು ಅದಲ್ಲ ಸಂಘ, ಒಂದು ಒಳ್ಳೆ ಇದರೊಳಗೆ ಬಂದಿದ್ದದು. ಯಾವುದೇ ಇರಲಿ, ನಮ್ಮ ಶೈಲೇಶ್ ಬಡ್ದಾಡ್ತಾನೆ, ವೀರೇಶ, ಸಂಗಮೇಶ ಎಲ್ಲ ಇನ್ನುಳಿದ ಫ್ರೆಂಡ್ಸ್ಗಳೆಲ್ಲ ಬಡ್ದಾಡಿ ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಇರಲಿ, ಇದೊಂದು ನಮ್ಮ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಹಿಂಗೆಲ್ಲ ಒಂದು ಯಾಕೆ ಗೊತ್ತಾ, ಯಾವುದಾರೇ ಒಂದು ಸಕ್ಸಸ್ ಆಗಬೇಕಾದ್ರೆ ಬಾರಿಗೆ ಒಂದೇ ಕಡ್ಡಿದಿಂದ ಏನೂ ಮಾಡೋಕ್ಕಾಗಲ್ಲ. ಎಂಟೈರ್ ಕಡ್ಡಿ ಕೂಡಿ ಬಾರಿಗೆ ಆಯ್ತಂದ್ರೆ ಏನಾದರೂ ಸ್ವಚ್ಛ ಮಾಡ್ಲಿಕ್ಕೆ ಆಗ್ತದೆ. ಆ ರೀತಿ ನಮ್ಮ ನಾಗಾವಿ ಎಜುಕೇಷನ್ ಸೊಸೈಟಿ ಇರಲಿ, ಏನೇ ಇರಲಿ, ಯಾವುದೇ ಇರಲಿ, ಸಮಾಜದ ಕೊಳೆಗಳನ್ನೇ ಇರಲಿ, ವೈಯಕ್ತಿಕವಾಗೇ ಇರಲಿ, ಮನುಷ್ಯ ಸಂಘದಿಂದ ಪ್ರಯತ್ನ ಪಡೋದು ಬೇರೆ, ಸಿಂಗಲ್ ಮನುಷ್ಯ ಪ್ರಯತ್ನ ಪಡೋದು ಬೇರೆ. ಅದನ್ನೇ ಅದಕ್ಕೆ ಹೇಳ್ತಾರೆ ಸಂಘಟನೆ ಶಕ್ತಿ. ಸಂಘರ್ಷದಲ್ಲಿ ಮತ್ತು ಸಂಘಟನೆ ಏನು ಮಾಡ್ತೀವಲ್ಲ ಅದರಲ್ಲಿ ಶಕ್ತಿ ಅದನ್ನೇ ಅದ. ನಾವು ಏನರೇ ಮಾಡೋದಕ್ಕೆ ಸಾಧ್ಯ ಅದ. ಇದ್ರ ಮುಖಾಂತರನೇ ಇನ್ನು ಮುಂದಾದರೂ ಕೂಡ ನಾವು ಎಲ್ಲವಷ್ಟು ಮಾಡ್ಕೊಂಡು ಹೋಗೋಣ. ಒಂದೇ ರೀತಿ ಇಲ್ಲಿ ಹೆಂಗದಂದ್ರೆ ಸಮ್ಮಿಳಿತ ಅದ ಎಲ್ಲರದು. ಹೆಂಗೆ ಗೊತ್ತಾ, ಸಮ್ಮಿಳಿತ ಅದ. ಅದಕ್ಕೆ ಒಂದು ದೃಷ್ಟಿಯಿಂದ ಎಲ್ಲರೂ ಹೊಂದಾಣಿಕೆಯಾಗಿ ನಮ್ಮ ಇವು ಜೀವನದ ಕೊನೆ ಕಾಲದ ಘಟ್ಟಗಳು ನಾವೆಲ್ಲ ಅಂದ್ರೆ ಯಾರಿಗೆ 10 ವರ್ಷ 20 ವರ್ಷ ಹಿಂಗೆಲ್ಲ ಇರಬೇಕು ಅಂದ್ರೂ ಇವತ್ತಿನ ತನಕ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದೀವಲ್ಲ, ಅದನ್ನು ಇನ್ನು ಮುಂದಾದರೂ ಉಳಿಸ್ಕೊಂಡು ಬೆಳೆಸ್ಕೊಂಡೇ ಹೋಗ್ತೀವಿ ಅಂತೇಳಿ ಎಲ್ಲರಿಗೂ ಕೂಡ ಈಚ್ ಆ್ಯಂಡ್ ಎವ್ರಿ ಪರ್ಸನ್ಗೆ ನಾನು ತುಂಬ. ಕಲಬುರಗಿ ನಗರದ ಖುಬಾ ಪ್ಲಾಟ್ನಲ್ಲಿ ಇರುವ ದೇವತಾ ಆಸ್ಪತ್ರೆಯಲ್ಲಿ ಮಾರ್ಚ್ 21ರಂದು 12ನೇ ವರ್ಷದ ಡೌನ್ ಸಿಂಡ್ರೋಮ್ ಜಾಗೃತಿ ಸಪ್ತಾಹ 2026 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ದೇವತಾ ಆಸ್ಪತ್ರೆಯು ದಿನಾಂಕ 21 ಮಾರ್ಚ್ 2026ರಂದು ತನ್ನ 12ನೇ ವರ್ಷದ ಡೌನ್ ಸಿಂಡ್ರೋಮ್ ದಿನವನ್ನು ಆಚರಿಸಿತು. ಒಂದು ವಾರದ ಕಾಲ ನಡೆದ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಪ್ರಸವ ಪೂರ್ವ ತಪಾಸಣೆಗೆ ಪರೀಕ್ಷೆಗಳನ್ನು ನೀಡಲಾಗುತ್ತಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಮಾಜಕ್ಕೆ ಮಾದರಿಯಾಗಿರುವ ಪ್ರೇರಣಾ ಮತ್ತು ಧನಂಜಯ್ ಭಾಗವಹಿಸಿದ್ದರು. ಗೌರವಾನ್ವಿತ ಅತಿಥಿಗಳಾಗಿ ಡಾಕ್ಟರ್ ನಿವೇದಿತಾ ಬಿರಾದಾರ್ ಮತ್ತು ಶ್ರೀಮಂತ್ ರಾವೂರ್ ಆಗಮಿಸಿದ್ದರು. ಮಾನಸಿಕ ವಿಕಲಚೇತನ ಮಕ್ಕಳ ಶಾಲೆಯಾದ ಪರಿವರ್ತನಾ ಮಂದಿರದ ಪ್ರಾಂಶುಪಾಲರು ಈ ಮಕ್ಕಳಿಗೆ ಸಹಾಯ ಮಾಡಲು ಈ ಕ್ಷೇತ್ರದಲ್ಲಿ ಅಪಾರ ಕೆಲಸ ಮಾಡಿದ್ದಾರೆ. ಈ ಒಂದು ವಿಶೇಷ ಸಾಮಾಜಿಕ ಕಾಳಜಿ ಹೊಂದಿರುವ ಕೆಲವು ಮಹಿಳೆಯರನ್ನು ದೇವತಾ ಆಸ್ಪತ್ರೆಯು ಮಹಿಳಾ ದಿನದ ಚಟುವಟಿಕೆಗಳ ಭಾಗವಾಗಿ ಸನ್ಮಾನಿಸಿತು. ಪ್ರೇರಣಾ ಮತ್ತು ಧನಂಜಯ್ ಇಬ್ಬರು ನೃತ್ಯ ಮತ್ತು ತಬಲಾ ಕಲೆಯನ್ನು ಪ್ರದರ್ಶಿಸಿದರು. ಡೌನ್ ಸಿಂಡ್ರೋಮ್ ಮತ್ತು ಪ್ರಸವ ಪೂರ್ವ ಪರೀಕ್ಷೆಗಳ ಬಗ್ಗೆ ಸಂದೇಶವನ್ನು ಹರಡಲು ಡಾಕ್ಟರ್ ಮೇಘಾ ಪ್ರೇಕ್ಷಕರನ್ನು ಕೋರಿದರು. ಶಾಲಾ ಪ್ರಾಂಶುಪಾಲರ ಕೆಲಸವನ್ನು ಡಾಕ್ಟರ್ ಪ್ರಶಾಂತ್ ಶ್ಲಾಘಿಸಿದರು ಮತ್ತು ಇಂತಹ ಕೆಲಸವನ್ನು ಸಮಾಜ ಮತ್ತು
ಸರ್ಕಾರಕ್ಕೆ ತಿಳಿಸಬೇಕು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ನಾವು ಡಯಾಗ್ನೋಸಿಸ್ ಚಲೋ ಮಾಡಬಹುದು. ಅದರಲ್ಲಿ ಡಾಕ್ಟರ್ ಇರೋದು ನಮ್ಗೆ ಏನಪ್ಪ ಅಂದ್ರೆ ನಮ್ಮ ಪ್ಯಾಷನ್ ಇರ್ತದೆ. ನಮ್ಗೆ ಏನಪ್ಪ ಅಂತಂದ್ರೆ ಒಂದು ನಾವು ಕಲ್ತಿದ್ದೇವೆ ಅಂತಂದ್ಮೇಲೆ ಅದ್ರ ಬಗ್ಗೆ ನಾವು ಹೇಳಿದ್ರೆ ನಮ್ಮ ಜೀವನ ಸಾರ್ಥಕ ಮಾಡಬೇಕಾಗಿರ್ತದೆ. ಅದು ಸೆಲೆಕ್ಟ್ ಇತ್ತು, ಅದ್ರಲ್ಲಿ ಅದ್ರ ಬಗ್ಗೆನೂ ಹೊಂಟಲ್ಲ. ಬಟ್ ಅದು ಇಲ್ಲ. ಮಹತ್ವ ಏನಂದ್ರೆ ಇದು ಏನು ಅವ್ರು ಮಾಡ್ತಾ ಇದ್ದಾರೆ, ನಾ ಅವರಿಗೆ ಅಭಿನಂದಿಸ್ತೀನಿ. ಪ್ಲಸ್ ನೀವೆಲ್ಲರೂ ಬಂದಿರಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.